ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಕತೆ ರನ್ ಆಗಿ ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬಾ ಚೆನ್ನಾಗಿದೆ. ಕತೆ ಅಂತ ಹೋಗಿರೋ ತುಂಬಾ ಚೆನ್ನಾಗಿದೆ. ಡಿಒಪಿ ವರ್ಕ್ ಆಗಿರ್ಬೋದು, ಸಿಜಿ ವರ್ಕ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಸೊ ಎಲ್ಲರೂ ಬಂದು ಕೇಳ್ತಾರೆ. ಸಾಂಗ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಸಾಂಗ್ ಸ್ವಲ್ಪ ಹಳ್ಳಿ ಕಲಿತಿದೆ ಅಂಡ್ ಮಧ್ಯದಲ್ಲಿ ಒಂದು ಐಟಮ್ ಸಾಂಗ್ ಸಹ ಇದೆ. ಸೊ ಆಲ್ಮೋಸ್ಟ್ ಓವರ್ ಆಲ್ ಸ್ಟೋರಿ ಆಗಿರ್ಬೋದು, ಸಾಂಗ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ. ಸೊ ಎಲ್ರು ಬಂದು ನೋಡುವಂತ ಸಿನಿಮಾ. ಸೊ ಯಾವ್ದೇ ಏಜ್ ಗ್ರೂಪ್ಸ್ ಆತರ ಇಲ್ಲ, ಎಲ್ರು ಬಂದು ಸಿನಿಮಾ ನೋಡ್ಬೋದು. ಒಂದು ಹೆಣ್ಣಿಂದ ಯಾವ ತರ ಜಗಳ ಆಗುತ್ತೆ ಅಂತ ಒಂದು ಇದು, ಯಾಕಂದ್ರೆ ಒಂದು ತಪ್ಪಿಲ್ದೆ ಒಂದು ಜಗಳ ಆಗುತ್ತೆ ಅದ ಎಂಡ್ ಮೂಮೆಂಟ್ ಅವರಿಗೆ ರಿಯಲೈಸ್ ಆಗುತ್ತೆ. ಒಂದು ಒಳ್ಳೆ ಕತೆ ಆಗಿದೆ. ಸೊ ಎಲ್ರು ಬಂದು ಸಿನಿಮಾ ನೋಡಿ ಅಂತ. ಇಲ್ಲ, ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಕರಿಕಾರಣ ಜನ ತುಂಬಾ ಮೆಚ್ಕೊಂಡಿದ್ದಾರೆ. ಲಾಸ್ಟ್ 2 ಶೋ ಮಾಡಿದ್ವಿ ನಾವು, ಮಂಗಳೂರು ಆಗಿರ್ಬೋದು, ಟಪಾಲಿ AMB ಥಿಯೇಟರ್ ಆಗಿರ್ಬೋದು. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿತ್ತು. ಇವತ್ತು ವೀರೇಶಲ್ಲಿ ಕೂಡ ಈಗ ಫಸ್ಟ್ ಶೋ ಮುಗ್ದಿದೆ. ನೋಡ್ಕೊಂಡು ಬರುವಂತ ಆಡಿಯನ್ಸ್ ಮುಖದಲ್ಲಿ ಒಂದು ಖುಷಿ ಇದೆ. ಆಫ್ಟರ್ ತುಂಬಾ ಸಮಯ ನಂತರ ಒಂದು ಮಾಸ್ ಎಲಿಮೆಂಟ್ ಇರುವಂತ ಮೂವಿ ನೋಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಕರಿಕಾಡ ನಮ್ಮ ನಟರಾಜ್ ಅವರ ಆಕ್ಟಿಂಗ್ ಆಗಿರ್ಬೋದು, ನಿರೀಕ್ಷಾ ಅವರ ಆಕ್ಟಿಂಗ್, ವಿಜಯ್ ಚಂಡೂರ್ ಅವರದು, ಸೂರ್ಯ, ದಿವಂಗತ ರಾಕೇಶ್ ಪೂಜಾರಿ ಎಲ್ಲರೂ ಆಕ್ಟಿಂಗ್ ತುಂಬಾನೇ ಇಷ್ಟಪಟ್ಟಿದ್ದಾರೆ. ಖಂಡಿತವಾಗಿ ಇದು ಮಾಸ್ ಆಗಿರುವಂತ ಮೂವಿ. ಒಳ್ಳೊಳ್ಳೆ ಫೈಟ್ಸ್ ಇದಾವೆ, ಒಳ್ಳೊಳ್ಳೆ ಸಾಂಗ್ಸ್ ಇದಾವೆ. ಶಶಾಂಕ್ ಶೇಷಗಿರಿ ಅವರ ಸಾಂಗ್ಸ್ ಆಗಿರ್ಬೋದು, ಇನ್ನೊಬ್ರು ಅತಿಶಯ್ ಜೈನ್ ಅವರ ಮ್ಯೂಸಿಕ್ ಆಗಿರೋದು ತುಂಬಾ ಚೆನ್ನಾಗಿದೆ. ಜನ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಈ ಮೂವಿನ. ಅದನ್ನ ಹೇಳಿದ ಶಶಾಂಕ್ ಶೇಷಗಿರಿ ಅವ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಹೊಡೆದಿದ್ದಾರೆ. ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ ಒಂದು ವಿಭಿನ್ನವಾಗಿ ಅದನ್ನು ತೋರಿಸುವಂತ ಪ್ರಯತ್ನ ಪಟ್ಟಿದ್ದಾರೆ. ಅದು ಇಲ್ಲಿ ಸಫಲ ಆಗಿದೆ ನಿಜವಾಗ್ಲೂ. ಸರ್ ಎಲ್ಲಿ ಸರ್ ನಟರಾಜ್ ಅವರ ಮಾರ್ಕೆಟಿಂಗ್ ಸ್ಟ್ರೆಂತ್ ಹೆಂಗಿದೆ ಅಂದ್ರೆ, ಈಗಾಗಲೇ ಎಲ್ಲಾ ಶೋಗಳೆಲ್ಲ ಎಲ್ಲೋ ಮಾರ್ಕ್ ಬಂದ್ಬಿಟ್ಟಿದೆ. ನಂಗೆ ತುಂಬಾ ಖುಷಿ ಆದ. ಆಫ್ಟರ್ ಎಷ್ಟೋ ಸಮಯ ನಂತರ ಫಸ್ಟ್ ಡೇನೆ ಈ ತರ ಮಾಡೋದಿದೆಯಲ್ಲ, ಸಾಮಾನ್ಯ ವಿಷಯ ಅಲ್ಲ. ಅಂದ್ರೆ ನೀವು ಇನ್ನೊಬ್ರಿಗೆ ನೋಡಕ್ ಹೇಳ್ತಿರೋ ಅಥವಾ ರಿಕ್ವೆಸ್ಟ್ ಮಾಡ್ತೀರಿ, ಏನೇ ಮಾಡಿ ಜನ ಬರ್ಬೇಕಲ್ವಾ, ಜನ ಬಂದ್ರೇನೆ ಮೂವಿ ಆಗೋದು. ಸರ್ ಇವರು ಅದರಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು. ಈ ಒಂದು ಅವರ ಇದು ಸಾಧಾರಣ ಪ್ರತಿಭೆ ಅಲ್ಲ ಇದು. ಆಕ್ಟಿಂಗ್ ಜೊತೆಗೆ ಈ ಮಾರ್ಕೆಟಿಂಗ್ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ನಂಗೆ 100% ಇವ್ರ ಮೇಲೆ ಭರವಸೆ ಇದೆ. ಈ ಮೂವಿನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತಾರೆ ಇವರು ಇದನ್ನು. ಸರ್ ಈಗ 2 ವಿಷಯ ಇರುತ್ತೆ. ಏನಂತಂದ್ರೆ ಥಿಯೇಟರ್ ನಮ್ಮದು ಸಾಕಷ್ಟು ಇದೆ, ಓಕೆನಾ. ಆದ್ರೆ 10-12 ಮೂವಿ ರಿಲೀಸ್ ಆದಾಗ ಕೆಲವೊಂದು ಒಳ್ಳೆ ಮೂವಿಗೆ ಥಿಯೇಟರ್ ಸಿಗದೆ ಇದ್ದಾಗ ಅದು ತುಂಬಾ ಲಾಸ್ ಆಗ್ಬಿಡುತ್ತೆ. ಈಗ ಮೂವಿ ತುಂಬಾ ಚೆನ್ನಾಗಿದ್ದು ಥಿಯೇಟರ್ ಸಿಕ್ಕಿಲ್ಲ ಅಂದ್ರೆ ದೊಡ್ಡ ಲಾಸ್ ನಿರ್ಮಾಪಕರಿಗೆ, ಅದನ್ನ ನಡೆಸಿದಂತ ಆಕ್ಟರ್ಗಳಾಗಿರ್ಬೋದು, ನಿರ್ದೇಶಕನಿಗೆ. ಅದೇ ಮೂವಿ ಏನ್ ಮಾಡಕ್ ಆಗಲ್ಲ, ಇದಾದ್ರೆ ಥಿಯೇಟರ್ ಸಿಕ್ಕಿದ್ರೆ ಪ್ರಯೋಜನ ಆಗಲ್ಲ. ಇದು ಯಾವ್ದು ಕೌಂಟ್ ಆಗಲ್ಲ ಅಂತ ನಾನು ಅದ್ಕೋತೀನಿ. ಆದ್ರೆ ಒಳ್ಳೆ ಮೂವಿಗೆ ಥಿಯೇಟರ್ ಮಿಸ್ ಆಗ್ಬಾರ್ದು. ಅದು ನಮ್ದಾಗಿರ್ಬೋದು, ಬೇರೆಯವ್ರದ್ದಾಗಿರ್ಬೋದು, ಯಾರ್ದಾಗಿರ್ಬೋದು. ಆದ್ರೆ ಇದೊಂದು ಸಮಸ್ಯೆ ಬಗೆಹರಿಸಕ್ ಆಗಲ್ಲ. ಯಾಕಂದ್ರೆ ಸಾಕಷ್ಟು ಮೂವಿಗಳು ರಿಲೀಸಿಗೆ ಇದ್ದಾವೆ. ಈಗ ಒಂದು ದೊಡ್ಡ ಮೂವಿ ಬಂತು ಅಂತಂದ್ರೆ ಅದ್ರ ಹಿಂದೆ ಮುಂದೆ ಮೂವಿ ಬರಕ್ಕಾಗಲ್ಲ, 2 ವಾರ ಬರಕ್ಕಾಗಲ್ಲ. ಯಾಕಂದ್ರೆ ದೊಡ್ಡ ಮೂವಿ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ ಎಲ್ರಿಗೂ, ರಿಲೀಸ್ ಮಾಡಕ್ಕಾಗಲ್ಲ. ಆಗ ಸಾಮಾನ್ಯವಾಗಿ ಈ ತರ ಡೇಟ್ ಸಿಕ್ಕಿದಾಗ ಎಲ್ಲರೂ ನಾವು ಬರ್ತೀವಿ ಅಂತ ಆಗುತ್ತೆ. ಸೊ ಏನೇ ಆಗ್ಲಿ, ಎಲ್ರ ಮೂವಿ ಒಳ್ಳೇದಾಗ್ಲಿ ಅಷ್ಟೇ. ಥ್ಯಾಂಕ್ ಯು.